ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ನಮಗೆ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಾನು ಮೊನ್ನೆ ಮಾತಾಡುವಾಗ ಕೇಳಿದ್ದೆ, ಸೊ ಹಾಗೆ ಮರ್ತೋಗ್ಬಿಟ್ಟೆ, ಅದಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ. ಈ ಬಳೆ ವಿಚಾರವಾಗಿ ತುಂಬ ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ರಿ. ಆಕಸ್ಮಿಕವಾಗಿ ಬಳೆ ಹೊಡೆದೋದ್ರೆ ನಾವು ಹೇಗೆ ರೆಮಿಡಿ ಮಾಡ್ಕೊಳ್ಬೇಕು ಅಂತ. ಇನ್ನೊಂದು ತುಂಬ ಸೆಂಟಿಮೆಂಟ್ ಅಥವಾ ತುಂಬ ಎಮೋಷ್ನಲ್ಲು, ತುಂಬ ಹೆಣ್ಮಕ್ಳು ಬೇಜಾರು ಮಾಡ್ಕೊಳ್ಳೋವಂಥದ್ದು ಈ ಅರ್ಶಿನ ಅಥವಾ ಕುಂಕುಮ ಚೆಲ್ಬಿಟ್ರೆ ನಮಗೆ. ಈಗೆಲ್ಲ ರೆಡಿಯಾಗಿರ್ತೀವಿ, ಸಿಂಧೂರ ಇಟ್ಕೊಳಕ್ಕೆ ಹೋಗ್ತೀವಿ, ಬಿದ್ದೋಗ್ಬಿಡುತ್ತೆ, ಬಟ್ಟೆ ಮೇಲೆ ಚೆಲ್ಲೋಗ್ಬಿಡುತ್ತೆ. ಇನ್ನು ಮಂಗಳವಾರ ಶುಕ್ರವಾರ ಬಿತ್ತು ಅಂತಂದರೆ ಇನ್ನೇನೋ ನನಗೆ ಕೆಡಕಾಗುತ್ತೆ ಅಂತ ಅಂದ್ಕೊಳ್ತಿರ್ತಾರೆ. ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕಾಗತ್ತೆ ಗುರುಗಳೇ? ಈ ಥರ ಅರ್ಶಿನ ಕುಂಕುಮ ಅದೂ ಕೈ ತಪ್ಪಿ ಬಿದ್ದೋಗುತ್ತೆ, ಯಾರು ಬೇಕು ಅಂತ ಏನು ಇದು ಮಾಡಲ್ಲ. ಅಥವಾ ಎಲ್ಲೋ ಹೋಗಿರ್ತೀವಿ, ತಿರುಗ್ತೀವಿ, ಅವ್ರ ಅರ್ಶಿನ ಕುಂಕುಮ ತಟ್ಟೆ ಇರುತ್ತೆ, ಅದು ಚೆಲ್ಲೋಗುತ್ತೆ ಕೆಲವು ಬಾರಿ. ಸೊ ಈ ಥರ ಆದಾಗ ಇದನ್ನು ನಾವು ಹೇಗೆ ಪರಿಗಣಿಸ್ಬೇಕಾಗುತ್ತೆ? ಅವತ್ತು ಯಾಕೆ ಕೇಳಿಲ್ಲ ತಾಯಿ? ಅವತ್ತು ನಾನು ಮರ್ತ್ಬಿಟ್ಟೆ ಗುರುಗಳೇ, ಯಾಕಂದರೆ ಆ ರೆಮಿಡಿ ತುಂಬ ಕೇಳಿ ಆ ಇಮ್ಯಾಜಿನೇಷನ್ ಹೊರಟೋಗಿದ್ರಿಂದ ಇದು ಜ್ಞಾಪಕ ಬರಲಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡಿ, ಇದು ಮತ್ತೊಂದು ಚಮತ್ಕಾರ ಮಾಡುವಂಥದ್ದು ಇರುತ್ತೆ. ಆಕಸ್ಮಿಕ ಬಿದ್ದರೆ ಅಂತ ನೀವು ಅಲ್ಲೇ ಇದ್ಬಿಡಬಾರ್ದು. ಆಗೇನಾದ್ರು ಇದ್ದರೆ ಅಂತಂದರೆ ಮತ್ತು ನೀವು ಎಷ್ಟೋ ಜನಕ್ಕೆ ಕಾಲ್ ಮಾಡಿ ಕೇಳ್ತೀರಿ, ಹಿಂಗಾಗ್ಬಿಡ್ತು, ಅರಿಶಿನ ಚೆಲ್ತು, ಕುಂಕುಮ ಚೆಲ್ತು, ಏನಾಗ್ಬಿಡುತ್ತೋ, ಏನೂ ಆಗಲ್ಲ ರೀ. ಆಗೋದಾಗತ್ತೆ, ಒಳ್ಳೇದಾಗತ್ತೆ. ಎಂತಹದ್ದು ಗೊತ್ತಾ? ಆಕಸ್ಮಿಕ ಕುಂಕುಮ ಚೆಲ್ಲಿದರು, ಅರಿಶಿನ ಚೆಲ್ಲಿದರು, ಅಕಸ್ಮಾತ್ ಎರಡೂ ಕೂಡ ಬಿದ್ದೋಯ್ತು ಅಂತಂದರೆ ಆ ಎರಡನ್ನೂ ಕೂಡ ಈ ಕೊಬ್ಬರಿ ಇರುತ್ತಲ್ಲ, ಆ ಚಿಪ್ಪು ಬರುತ್ತೆ ತಾಯಿ, ಆ 3 ಕಣ್ಣಿರುತ್ತೆ, ಆ 3 ಕಣ್ಣು ಚಿಪ್ಪು ಒಳಗಡೆ ಈ ಬಿದ್ದಿರತಕ್ಕಂಥ ಅರಿಶಿನವನ್ನು, ಬಿದ್ದಿರತಕ್ಕಂಥ ಕುಂಕುಮವನ್ನು ಹಾಕುವಂಥದ್ದು. ನಾನು ಈ ಭೂಲೋಕದ ಅಮೃತ ಅಂತ ನಿಮಗೊಂದು ಆವಾಗ ಹೇಳ್ತಾ ಇರ್ತೀನಿ. ಸ್ವಲ್ಪ ಅದಕ್ಕೆ ಮಜ್ಜಿಗೆ ಹಾಕಿ, ಮಜ್ಜಿಗೆ ಅಥವಾ ಮಜ್ಜಿಗೆ ಇಲ್ಲ ಅಂತಂದರೆ ಮೊಸರು ಇನ್ನೂ ಉತ್ತಮ ಅಂತ ಹೇಳುತ್ತೆ. ಮೊಸರು ನಂತರ ಒಂದಷ್ಟು ಬೆಣ್ಣೆ, ಒಂದಷ್ಟು ತುಪ್ಪ, ಒಂದಷ್ಟು ಹಾಲು, ಒಟ್ಟಾರೆ ಆ ಹಾಲಿಂದ ಬರ್ತಕ್ಕಂಥ 5 ಅಂಶಗಳನ್ನ ಸೇರಿಸು ಅಂತ ಹೇಳ್ತಾನೆ. ಇದನ್ನು ಸೇರಿಸಿಬಿಟ್ಟು ನಮಗೆ ಕಲ್ಪವೃಕ್ಷ ಅಂತ ಕಣ್ಣಿಗೆ ಕಾಣಿಸುವಂಥದ್ದು ತೆಂಗಿನ ಮರವಾದ್ದರಿಂದ ಒಂದಷ್ಟೇಷ್ಟು ಎಳನೀರು, ಇನ್ನು ಕೊಬ್ಬರಿ ಎಣ್ಣೆ, ಇಷ್ಟನ್ನು ಆ ಚಿಪ್ಪೊಳಗಡೆ ಹಾಕಬೇಕು. ನೀವು ಬೇರೆ ಎಲ್ಲೂ ಹಾಕೋ ಹಾಗಿಲ್ಲ. ಇದೊಂದು ತಾಂತ್ರಿಕ ನಮಗೆ ಏನು ತೋರಿಸುತ್ತೆ ಅಂತಂದರೆ, ಬಹುಶಃ ನಮ್ಮ ಬದುಕಲ್ಲಿ ಇವತ್ತಾಗಿರಬಹುದು ಅಥವಾ ನಾಳೆ ಆಗಿರಬಹುದು, ಎಂದಾದರೂ ಈ ಯಾಚನಾ ಸ್ಥಿತಿ ಬರಬಹುದು. ಅಂದರೆ ಕೈ ಒಡ್ಡೋದು, ನಮಗೆ ಅದಿಲ್ಲ ಕೊಡು, ಇದೆಲ್ಲ ಕೊಡು, ದವಸ ಧಾನ್ಯ ಇಲ್ಲ ಕೊಡು, ಹಣ ಇಲ್ಲ ಕೊಡು, ಇಂಥ ಸ್ಥಿತಿ ನಿಮ್ಮ ಕುಟುಂಬದ ಯಾವ ಸದಸ್ಯರಿಗೂ ಬರಲ್ಲ. ಇದನ್ನು ನಾವು ಬಳಸ್ಕೊಂಡ್ರೆ, ಬಿದ್ದಿದೆ ಅಂದರೆ ನೀವು ಎದ್ದಿದ್ದೀರಿ ಅಂತ ಅರ್ಥ. ಆ ಅರಿಶಿನ ಕುಂಕುಮ ಬಿದ್ದದ್ದನ್ನು ಇದಕ್ಕೆ ಹಾಕ್ಕೊಳ್ತಾ, ಹಾಲು, ಮೊಸರು, ತುಪ್ಪ ಸ್ವಲ್ಪ ಹಾಕ್ಕೊಳ್ತಾ, ಜೇನುತುಪ್ಪ ಒಂದು ಬೇಡ, ಇಲ್ಲಿ ಜೇನುತುಪ್ಪ ವರ್ಜ ಮಾಡಿಕೊಳ್ತಾ ನೀವು ಹಾಲು ಸ್ವಲ್ಪ, ತುಪ್ಪ ಸ್ವಲ್ಪ ಹಾಕ್ಕೊಳ್ಳುವಂಥದ್ದು, ಬೆಣ್ಣೆನೂ ಕೂಡ ಸ್ವಲ್ಪ ಸೇರಿಸುವಂಥದ್ದನ್ನು, ಕೊಬ್ಬರಿ ಎಣ್ಣೆ ಮಾತ್ರ ನೀವು ಮರ್ಯಾದೆ ಹಾಕ್ಕೊಳ್ಬೇಕು. ಯಾವುದಾದ್ರೂ ಒಂದು ಪದಾರ್ಥ ನೀವು ಮಜ್ಜಿಗೆ ಬದಲಿಗೆ ನೀವು ಮೊಸರು ಹಾಕೋದು ನಡೆಯುತ್ತೆ, ಮಜ್ಜಿಗೆ ಇಲ್ಲ ತೊಂದರೆ ಇಲ್ಲ, ಯಾವುದೋ ಒಂದು ಮರೆದ್ರೂ ತೊಂದರೆ ಇಲ್ಲ. ನೀವು ಮರಿಲೇಬಾರ್ದು ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಾಕಿ ಅದಕ್ಕೆ ಚೆನ್ನಾಗಿ ಕಲಸಿಬಿಟ್ಟು, ಅವತ್ತೇ ಯಾರು ಬಿದ್ದಿರೋದನ್ನು ನೋಡ್ತಾರೆ, ಹೆಣ್ಣು ಮಕ್ಕಳಾಗಿರಬಹುದು ಅಥವಾ ಮನೆ ಎಲ್ಲರೂ ಕೂಡ ಇದನ್ನು ಮಾಡಿಸ್ಬೋದು. ನೀವು ಮತ್ತು ಇದನ್ನು ಬೇಕಾದರೆ ಇಷ್ಟನ್ನೇ ಸ್ವಲ್ಪ ಹಚ್ಕೊಳ್ಳಿ, ತೊಂದರೆ ಇಲ್ಲ. ತಲೆಯಿಂದ ಹಿಡಿದು ನಿಮ್ಮ ಎಲ್ಲ ದೇಹದ ಭಾಗಕ್ಕೂ ಕೂಡ ಸ್ವಲ್ಪ ಬಡಿದುಕೊಳ್ತಾ ಒಂದು ಅರ್ಧ ತಾಸು ಬಿಟ್ಟು, ಅಂದರೆ 48 ನಿಮಿಷ, ಒಂದು ಲಗ್ನದಷ್ಟು, ಒಂದು 48 ನಿಮಿಷಗಳಷ್ಟು ಸಮಯ ಕೊಟ್ಟೋದಕ್ಕೆ. ಆನಂತರ ನೀವು ಸ್ನಾನ ಮಾಡ್ತೀನಿ ಅಂತಂದರೆ ಪೀಡಾ ಪರಿಹಾರ ವಸ್ತು. ಆ ಮನೆಯಲ್ಲಿ ಯಾವಾಗಲೋ ಯಾರಿಗೋ ಎಂದೋ ಏನೋ ಕಂಟಕ ಇತ್ತು ಅಂತಂದರೆ, ಬಹುಶಃ ಪೀಡೆ ಇತ್ತು ಅಂದರೆ ಅದು ತೊಲಗುತ್ತು ಅಂತ ಅರ್ಥ. ಇದನ್ನು ಬಿಟ್ಟು ನೀವು ಅದನ್ನು ತೆಗೆದುಕೊಂಡೋಗಿ ಮತ್ತಿಲ್ಲ ಕಸದ ಪುಟ್ಟಿಗೆ ಹಾಕ್ತೀರಾ ಅಂತಂದರೆ ಬಹುಶಃ ನಿಮಗೆ ನಡೆಯಬಹುದು ಕೆಟ್ಟದ್ದು. ಅದನ್ನು ತೆಗೆದುಕೊಂಡೋಗಿ ಗಿಡಕ್ಕೆ ಹಾಕಿದರೆ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ. ಇದನ್ನು ಮಾಡಬೇಕಾಗಿದೆ ಏನು ಅಂತಂದರೆ ಈಗ ನೀವು ಮಾಡ್ಕೊಳ್ತೀರಾ ಅಂತಂದರೆ ತೋರಿಸಿ ನೋಡೋಣ. ಆಮೇಲೆ ನಿಮಗೆಲ್ಲಾದರೂ ಆ ತಿಂಗಳಲ್ಲೇ ಏನೋ ಒಂದು ಅದ್ಭುತ ಜರುಗಿಬಿಡುತ್ತೆ. ಯಾವುದೋ ನಿಮ್ಮ ಮಕ್ಕಳಿಗೆ ಆಗುವಂಥ ಯಾವುದೋ ಕೆಲಸ ನಿಧಾನ ಆಗ್ತಾಯಿತ್ತು, ಅಥವಾ ಹೊರದೇಶಕ್ಕೆ ಹೋಗುವಂಥದ್ದು ನಿಧಾನ ಆಗ್ತದೆ. ಬಹಳ ವರ್ಷಗಳಿಂದ ನಮ್ಮದೊಂದು ಕನಸಿತ್ತು, ಆ ಕನಸು ಈಡೇರುತ್ತೆ. ಯಾಚನಾ ಸ್ಥಿತಿ ನಿಮಗೆ ಬರೋದಿಲ್ಲ, ದೀನ ಸ್ಥಿತಿ ನಿಮಗೆ ಬರೋದಿಲ್ಲ. ಅದೃಷ್ಟವಶಾತ್ ಅದೃಷ್ಟಗಳನ್ನೇ ಕೊಡ್ತಾ ಬರುತ್ತೆ ಅರಿಶಿನ ಕುಂಕುಮ
ಕೆಳಗಡೆ ಬಿದ್ದದ್ದನ್ನು ನೀವು ಉಪಯೋಗ ಮಾತ್ರವಲ್ಲ ಸದುಪಯೋಗ ಮಾಡಿಕೊಳ್ತೀನಿ ಅಂತಂದರೆ ಅಷ್ಟೊಂದು ಅದ್ಭುತಗಳು ಜರುಗುತ್ತವೆ ನನ್ನ ಪ್ರೀತಿಯ ಬಂಧುಗಳೇ. ಗುರುಗಳೇ, ಇನ್ನೊಂದು ಅಂದರೆ ಈ ಮದುವೆ ಆಗದೆ ಇರೋವಂಥ ಕನ್ಯೆಯರ ಮೇಲೆ ಏನಾದರೂ ಬಿದ್ದಾಗ ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ಸೂಚನೆನಾ ಅದು? ಯಾಕಂದರೆ ಇದೇ ರೀತಿ ಒಂದು ಫಂಕ್ಷನಲ್ಲಿ ಒಂದು ಹೆಣ್ಮಗುಗೆ ಆಗಿತ್ತು, ಎಲ್ಲರೂ ಅಲ್ಲಿದ್ದವ್ರು ಆ ಥರ ಅಂದರು. ಅದು ನಿಜನಾ ಇಲ್ವಾ ಅಂತ ತಮ್ಮನ್ನೇ ಕೇಳ್ತಾ ಇದ್ದೀನಿ. ಅಂದರೆ ಅವರು ಇನ್ನು ಕನ್ಯೆ ಯಾವುದೋ ಒಂದು ಇದೇ ಥರ ಒಂದು ಶುಭ ಸಮಾರಂಭಕ್ಕೆ ಹೋದಾಗ ಅವ್ರ ಮೇಲೆ ಅರ್ಶಿನ ಕುಂಕುಮ ಕೊಡುವಾಗ ಬಿತ್ತು. ಸೊ ಇದು ಯಾವ ಥರ ಕನ್ಸಿಡರ್ ಮಾಡಬೇಕು? ಅವ್ರು ಕನ್ಯೆ, ಮದುವೆ ಆಗದೆ ಇರೋರು. ಅದೇ ಮದುವೆ ಆಗದೆ ಇದ್ದರೆ ಮದುವೆ ಆಗುತ್ತೆ ಅಂತ ಒಂದೇ ಅಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಮಂಗಳ ದ್ರವ್ಯ ಪೂಜೆ ಅಂತ ಕನ್ಯೆಯರ ಕೈಯಲ್ಲಿ ಅರಿಶಿನವನ್ನು ಕುಟ್ಟಿಸ್ತಾರೆ. ಆ ಅರಿಶಿನವನ್ನು ಕುಟ್ಟಿಸಿರತಕ್ಕಂತಹ ಆ ಒಂದು ಅರಿಶಿನದ ಕೊಂಬಿಂದ ಬಂದಿರೋ ಅರಿಶಿನ ಇದೆಯಲ್ಲ, ಆ ಕನ್ಯೆಯರಿಂದಲೇ ದೇವರ ತಲೆ ಮೇಲೆ ಹಾಕ್ಸುವಂಥದ್ದು, ಆಮೇಲೆ ದೇವರಿಗೆ ಕೆನ್ನೆಗಿಡುವಂಥದ್ದು, ಸುಮಂಗಲಿಗರು ಮತ್ತೆ ಇವ್ರಿಗೆ ಇಡುವಂಥ ಪದ್ಧತಿಯಲ್ಲಿ ನಡೆಯುತ್ತೆ. ಆವಾಗ ಸ್ವಲ್ಪ ಅರಿಶಿನ ತಲೆ ಮೇಲೆ ಹಾಕ್ತಾರೆ. ಅಂದರೆ ಇಲ್ಲಿ ಏನು ಸಿಗುತ್ತೆ ಅಂತಂದರೆ ಆ ಮಗುವಿನ ಕನಸು ಏನಿತ್ತು ಅದು ಈಡೇರುತ್ತೆ ಅಂತ. ಯಾಕಂದರೆ ಇಲ್ಲಿ ಕನ್ಯೆಯರಿಗಾಗಲಿ ವಿದ್ಯಾರ್ಥಿಗಳ ಕೆಲವೊಂದು ಪೂಜೆಗಳು ಅಪ್ಲೈ ಆಗಲ್ಲ. ಆಕಸ್ಮಿಕ ಬಿತ್ತು ಅಂತಂದರೆ ಅದಿನ್ನು ಓದುವಂಥ ಮಗು ಅನ್ಕೊಳ್ಳೋಣ, ಇನ್ನು SLCನೋ ಅಥವಾ ಫಸ್ಟ್ PU ಓದ್ತಾ ಇದೆ ಆ ಮಗು, ನೀವು ತಕ್ಷಣ ಮದುವೆ ಮಾಡಿಬಿಟ್ರೆ ಮದುವೆ ಆಗ್ಬಿಡುತ್ತೆ ಅಂತಂದ್ರೆ ಹಂಗೆ ಬರಲ್ಲ. ಇದಕ್ಕೆ ಬಿದ್ದಿದೆ ಅಂತಂದ್ರೆ ಶುಭ ಸೂಚಕವೇ. ಅದೇನು ತೋರಿಸುತ್ತೆ? ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಅಂದ್ರೆ ಆ ಮಗು ನಾನು ಉದ್ಯೋಗಕ್ಕೆ ಹೋಗ್ಬೇಕು ನಾನು ಇನ್ನು ಅಂತಂದ್ರೆ ಮದುವೆ ಬೇಡ ನನಗೆ, ಇವಾಗ ನನಗೆ ಉದ್ಯೋಗ ಬೇಕು ಅಂತಂದ್ರೆ ಆವಾಗ ಧನಾರ್ಥಿ ಲಭತೆ ಧನಂ. ಹೀಗೆ ಆ ಮಗುವಿಗೆ ಮಂಗಳಗಳೇ ಜರುಗುತ್ತವೆ. ವಿದ್ಯಾಭ್ಯಾಸದಲ್ಲಿ ಮಂಗಳ, ಮದುವೆಯಲ್ಲಿ ಮಂಗಳ, ಉದ್ಯೋಗದಲ್ಲಿ ಮಂಗಳ. ಯಾವುದು ಬೇಕೋ ಅದು ಆ ಮಗು ಏನೆಲ್ಲ ಕೂಡ ಇತ್ತೀಚೆಗೆ ಯೋಚನೆ ಮಾಡ್ತಾ ಬಂದಿತ್ತೋ ಅದು ಶೀಘ್ರವಾಗಿ ಆ ಮಗುವಿಗೆ ಈಡೇರುತ್ತೆ ಅನ್ನೋದರ ಸೂಚಕವೇ ಅರಿಶಿಣ ಕನ್ನಿ ಮೇಲೆ ಬೀಳುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಆದರೆ ನೀವು ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಈ ಯಾಚನಾ ಸ್ಥಿತಿ ಅಂತ ಹೇಳಿದ್ರಿ, ಅದು ಖಂಡಿತ ಯಾರಿಗೂ ಬರಬಾರ್ದು ಅಂತಲೇ ನಾವು ಇರ್ತೀವಿ. ಆದರೆ ಇದನ್ನು ನಾವು ಈ ರೀತಿ ಬಳಸ್ಕೊಳ್ಳೋದ್ರಿಂದ ಅದು ಲೈಫ್ ಟೈಮಲ್ಲೇ ಯಾರಿಗೂ ಬರಲ್ಲ ಅಂತ ಹೇಳಿದ್ರಿ, ಅದು ಬಹಳ ಅದ್ಭುತ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಆ ಥರ ಬಿತ್ತು ಅಂದ ತಕ್ಷಣ ಒಂದು 15-20 ಜನಕ್ಕೆ ಕಾಲ್ ಮಾಡೋಕ್ಕೆ ಹೋಗ್ತಾರೆ. ಈ ವಿಡಿಯೋ ನೋಡಿದ್ಮೇಲೆ ಬಹುಶಃ ಯಾರಿಗೂ ಕಾಲ್ ಮಾಡೋದಿಲ್ಲ. ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಮತ್ತಷ್ಟು ಜನಕ್ಕೆ ತಿಳಿಸ್ಕೊಡ್ತಾರೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.